ನಮಸ್ಕಾರ ವೀಕ್ಷಕರೇ, HSRP ನಂಬರ್ ಪ್ಲೇಟ್ ಬಗ್ಗೆ ಎಲ್ಲರಿಗೂ ಗೊತ್ತಾಗಿದೆ. HSRP ನಂಬರ್ ಪ್ಲೇಟ್ ಎಲ್ಲರೂ ಹಾಕಿಸ್ತಾ ಇದ್ದೀವಿ. ಅದರಲ್ಲಿ ಒಂದು ಹೊಸ ರೂಲ್ಸ್ ಇದೆ. ಹೊಸ ರೂಲ್ಸ್ ಅಲ್ಲ, ಹಳೆ ರೂಲ್ಸೇ. ಅದು ಏನಂದರೆ HSRP ನಂಬರ್ ಪ್ಲೇಟು ನಾವು ಹಾಕಿಸುವಾಗ ರಿವೇಟಿಂಗು ಕಂಪಲ್ಸರಿ ಮಾಡಿದ್ದಾರೆ. ರಿವೇಟಿಂಗ್ ಇಲ್ಲ ಅಂದರೂ ಕೂಡ ಫೈನ್ ಅನ್ನೋದನ್ನ ಕಟ್ಟಬೇಕಾಗತ್ತೆ. ಏನಿದ್ರ ಉದ್ದೇಶ, ಯಾಕೆ ರಿವೇಟಿಂಗ್ ಕಂಪಲ್ಸರಿ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ತಿಳ್ಕೋಬೇಕು. ಕಾರಣ ಇಷ್ಟೇ, ನಾವು HSRP ನಂಬರ್ ಪ್ಲೇಟ್ನ ಯಾಕೆ ಚೇಂಜ್ ಮಾಡೋದಕ್ಕೆ ಶುರು ಮಾಡಿದ್ರು ಅಂತ ಎಷ್ಟೋ ವಿಡಿಯೋಗಳಲ್ಲಿ ಮೀಡಿಯಾಗಳಲ್ಲಿ ನಾವು ಆಲ್ರೆಡಿ ತೋರಿಸಿದ್ದೀವಿ. ಎಷ್ಟೋ ಜನ ತೋರಿಸಿದ್ದಾರೆ. ಅದರಲ್ಲಿ ಏನಂದರೆ ನಂಬರ್ ಪ್ಲೇಟ್ಗಳನ್ನ ಈಸಿಯಾಗಿ ಚೇಂಜ್ ಮಾಡಿಕೊಂಡು ಗಾಡಿಗಳನ್ನ ಓಡಿಸ್ತಾ ಇದ್ರು. ಎಕ್ಸಾಂಪಲ್ಲು, ಈಗ ಒಂದು ವೈಟ್ ಕಲರ್ ಗಾಡಿ ನೆಲಮಂಗಲದಲ್ಲಿ ಓಡಿಸ್ತಾ ಇದ್ದೀವಿ, ಒಂದು ಹೋಂಡಾ ಆಕ್ಟಿವಾ ಗಾಡಿ. ಅದೇ ಥರ ಗಾಡಿ ಎಲೆಕ್ಟ್ರಾನಿಕ್ ಸಿಟಿನಲ್ಲಿದೆ. ಆ ಗಾಡಿನೂ ವೈಟ್ ಕಲರ್ ಇದ್ದೇ ಇರುತ್ತೆ. ನಾರ್ಮಲಿ ಎಷ್ಟೋ ಗಾಡಿ ಒಂದೇ ಕಲರ್ದು ಸುಮಾರು ಲಕ್ಷಾಂತರ ಗಾಡಿ ಇರುತ್ತೆ. ಅವ್ರೇನು ಮಾಡ್ತಾರೆ, ಕೆಲವೊಬ್ರು ಏನು ಮಾಡ್ತಾ ಇದ್ದಾರೆ, ಈ ಫೈನ್ಗಳಿಂದ ತಪ್ಪಿಸ್ಕೊಳ್ಳೋದಕ್ಕೆ ಫೈನ್ ಯಾವ ಥರ ಬೀಳ್ತಾ ಇದೆ, ಆಟೋಮೇಟೆಡ್ ಕ್ಯಾಮ್ರಾಗಳು ಹಾಕ್ಬಿಟ್ಟಿದ್ದಾರೆ ಸಿಗ್ನಲ್ ಅಲ್ಲಿ. ಪ್ಲಸ್ ಎಷ್ಟೋ ಕಡೆ ಈ ಕ್ಯಾಮ್ರಾಗಳಿಂದ ರೆಕಾರ್ಡ್ ಮಾಡಿ ಫೈನ್ ಮಾಡ್ತಾ ಇದ್ದಾರೆ. ಇನ್ನು ಗಾಡಿಗಳು ನಿಲ್ಸಿರ್ತೀವಲ್ಲ ನೋ ಪಾರ್ಕಿಂಗ್ ಅಲ್ಲಿ, ಅದಕ್ಕೆಲ್ಲ ಫೋಟೋಗಳು ತಕೊಂಡು ಫೈನ್ಗಳನ್ನ ಆ್ಯಡ್ ಆನ್ ಮಾಡ್ತಾ ಇರ್ತಾರೆ. ಪೊಲೀಸ್ ಅವರು ನಿಂತ್ಕೊಂಡು ಸಿಗ್ನಲ್ಗಳಲ್ಲಿ ಫೋಟೋಗಳು ತೆಗಿತಾ ಇರ್ತಾರೆ. ಅದರಿಂದ ಕೂಡ ಫೈನ್ಗಳು ಆಡ್ ಆನ್ ಆಗ್ತಾ ಇರುತ್ತೆ. ಇಂಥ ಫೈನ್ಗಳಿಂದ ತಪ್ಪಿಸ್ಕೊಳ್ಳೋದಕ್ಕೆ ಕೆಲವೊಬ್ರು ಏನ್ ಮಾಡಿದ್ದಾರೆ, ನಂಬರ್ ಪ್ಲೇಟ್ ಬದಲಾಯಿಸ್ಕೊಂಡು ಓಡಾಡೋ ಕೆಲಸ ಶುರು ಮಾಡಿದ್ರು. ನಂಬರ್ ಪ್ಲೇಟ್ ಅಂದ್ರೆ ಈಗ ಇಲ್ಲಿರೋ ವೈಟ್ ಕಲರ್ ನೆಲಮಂಗಲದಲ್ಲಿರೋ ಗಾಡಿ ಇದೆ, ಸೇಮ್ ನಂಬರ್ ಪ್ಲೇಟ್ ಎಲ್ಲಾದ್ರೂ ಹೋಗುವಾಗ ಅಪ್ಪಿ ಕಾಣಿಸಿದಾಗ ಅಂತ ನಂಬರ್ಗಳನ್ನ ಫೋಟೋ ಹೊಡ್ಕೊಳ್ಳೋದು. ಅದೇ ರೀತಿ ನಂಬರ್ ಪ್ಲೇಟ್ ನ ಚೇಂಜ್ ಮಾಡಿಸ್ಕೊಂಡು ಅಲ್ಲಿ ಎಲೆಕ್ಟ್ರಾನಿಕ್ ಸೆಟ್ಟಿಂಗ್ ನಲ್ಲಿ ಹಾಕೊಂಡು ಓಡಿಸ್ತಾ ಇರೋದು. ಇದರಿಂದ ಏನಾಗುತ್ತೆ, ಈ ನೆಲಮಂಗಲದಲ್ಲಿರೋರು ಆಸ್ ಪರ್ ರೂಲ್ಸ್ ಫಾಲೋ ಮಾಡ್ತಾ ಇದ್ರು ಕೂಡ ಅವ್ರಿಗೆ ಫೈನ್ ಅನ್ನೋದು ಬರ್ತಾ ಇರುತ್ತೆ. ಕಾರಣ ಇಷ್ಟೇ, ಸೇಮ್ ನಂಬರ್ ಪ್ಲೇಟಿನ ಗಾಡಿಗಳು ಅಲ್ಲೆಲ್ಲೋ ಓಡ್ತಾ ಇರುತ್ತೆ. ಅವರು ಸಿಗ್ನಲ್ ಜಂಪ್ ಆಗ್ಬೋದು, ಟ್ರಾಫಿಕ್ ರೂಲ್ಸ್ ವೈಲೇಷನ್ ಮಾಡಿದಾಗೆಲ್ಲ ಇವ್ರಿಗೆ ಫೈನ್ ಅನ್ನೋದು ಬರ್ತಾ ಇರುತ್ತೆ. ಈ ತರ ಎಷ್ಟೋ ಕೇಸ್ಗಳು ಆಲ್ರೆಡಿ ರೆಕಾರ್ಡ್ ಆಗಿದೆ, ಫೈನ್ ಕಟ್ಟಿದ್ದಾರೆ. ಇದೇ ಕಾರಣಕ್ಕೋಸ್ಕರನೇ ಗೌರ್ಮೆಂಟ್ ಅವರು ಒಂದು ರೂಲ್ಸ್ ಮಾಡಿದ್ರು, ಯಾವುದೇ ನಂಬರ್ ಪ್ಲೇಟ್ ಆದ್ರೂ ರಿವೇಟಿಂಗ್ ಮಾಡಿ ಅಂತ. ರಿವೇಟಿಂಗ್ ಆದ್ಮೇಲೂ ಕೂಡ ಕೆಲವಷ್ಟು ಪ್ರಾಬ್ಲಮ್ ಬರ್ತಾ ಇತ್ತು. ಅದಕ್ಕೋಸ್ಕರ ಮೊದಲಿಂದನೂ ರೂಲ್ಸ್ ಅನ್ನೋದು ಇದೆ, ಫಾಲೋ ಮಾಡ್ತಾ ಇರಲಿಲ್ಲ. ಅದನ್ನ ಕಂಪಲ್ಸರಿ ಅಂತ ಇವಾಗ ಮಾಡಿದ್ದಾರೆ. HSRP ನಂಬರ್ ಪ್ಲೇಟ್ ಅಲ್ಲಿ ಏನಾಗುತ್ತೆ, ಒಂದೊಂದು ಡೀಟೇಲ್ ಕೂಡ ವಾಹನ್ ಸಾಫ್ಟ್ವೇರ್ ಅಲ್ಲಿ ಅಪ್ಡೇಟ್ ಆಗಿರುತ್ತೆ. ಗಾಡಿ ಡಾಕ್ಯುಮೆಂಟ್ಸ್ ಅಲ್ಲಿ ಏನೇನ್ ಮೆನ್ಷನ್ ಆಗಿರುತ್ತೋ ಅಂತ ಎಲ್ಲಾ ಡೀಟೇಲ್ಸ್ ವಾಹನ್ ಸಾಫ್ಟ್ವೇರ್ ಅಲ್ಲಿ ವಿತ್ ಈ HSRP ಒಂದು ಡಿಜಿಟ್ ತೋರಿಸ್ತಾರಲ್ಲ, ಆ ಡಿಜಿಟ್ ಅಲ್ಲಿ ಮೆನ್ಷನ್ ಮಾಡಿ ಇಟ್ಟಿರ್ತಾರೆ. ಅದನ್ನ ಆರಾಮಾಗಿ ಪೊಲೀಸರು ಟ್ರ್ಯಾಕ್ ಮಾಡ್ಬಿಡ್ಬೋದು. ಜಸ್ಟ್ ಆ HSRP ಇದು ಆ ಕೋಡ್ ಇರುತ್ತಲ್ಲ, ಆ ಕೋಡ್ ಎಂಟ್ರಿ ಮಾಡಿದ್ರೆ ಸಾಕು, ಗಾಡಿ ಯಾರ ಹೆಸರಲ್ಲಿದೆ, ಚಾಸಿ ನಂಬರ್, ಇಂಜಿನ್ ನಂಬರ್, ಎಲ್ಲಾ ಡೀಟೇಲ್ಸ್ ಈಸಿಯಾಗಿ ಸಿಕ್ಕೋಗ್ಬಿಡುತ್ತೆ. ಪ್ಲಸ್ ಯಾವ ಲೊಕೇಶನ್ ಅಲ್ಲಿ ಬೈ ಮಾಡಿದ್ದಾರೆ ಎಲ್ಲಾ ಡೀಟೇಲ್ಸ್ ಸಿಗೋದ್ರಿಂದ ಆ ವಾಹನ್ ಸಾಫ್ಟ್ವೇರ್ ಅಲ್ಲಿ ಈ ಡೀಟೇಲ್ಸ್ ಎಲ್ಲ ಅಪ್ಡೇಟ್ ಮಾಡೋದಕ್ಕೆ 2003 ಇಂದನೇ ಶುರು ಆಗಿತ್ತು. ಬಟ್ ಆದ್ರೆ ನಮ್ಮ ರಾಜ್ಯದಲ್ಲಿ ಮಾಡ್ತಾ ಈಗ ಆಲ್ರೆಡಿ ಎಷ್ಟೋ ವರ್ಷಗಳು ಕಳೆದೋಗಿದೆ ಬಿಡಿ. 20 ವರ್ಷ ಆದ ಮೇಲೆ ನಮ್ಮಲ್ಲಿ ಇವಾಗ ಆಕ್ಟಿವೇಟ್ ಮಾಡ್ಕೊಳ್ತಾ ಇದ್ದೀವಿ. ಈ ರೀತಿ ರೂಲ್ಸ್ಗಳು ಎಷ್ಟೋ ಇರುತ್ತೆ, ಅಂಥದನ್ನ ಫಾಲೋ ಮಾಡೋದಕ್ಕೆ ಸ್ವಲ್ಪ ಅಲ್ಲ ತುಂಬಾ ವಿಳಂಬನೆ ಆಗೋಗ್ಬಿಡಿರುತ್ತೆ. ಅದಕ್ಕೋಸ್ಕರ ನಮ್ಮ ದೇಶ ಸ್ವಲ್ಪ ಹಿಂದೆ ಇದೆ ಅಂತಾನೆ ಎಲ್ಲರೂ ಹೇಳೋದು. ಮೇನ್ ಆಗಿ HSRP ಪ್ಲೇಟ್ ಈಗ ಎಷ್ಟೋ ಜನ ಏನ್ ಮಾಡ್ತಾ ಇದ್ದಾರೆ, ಊರುಗಳ ಕಡೆ ಇರೋರು ನಂಬರ್ ಪ್ಲೇಟ್ ಹಾಕ್ಸ್ಕೊಳ್ಳೋದಕ್ಕೆ ಆಗೋದಿಲ್ಲ ಅಂದ್ಬಿಟ್ಟು ಬೆಂಗಳೂರಿಂದ ನಂಬರ್ ಪ್ಲೇಟ್ಗಳನ್ನ ತಗೊಂಡು ಹೋಗ್ತಾ ಇದ್ದಾರೆ, ಊರಲ್ಲಿ ಎಲ್ಲೋ ಒಂದ್ ಕಡೆ ಫಿಟ್ ಮಾಡಿಸ್ಕೊಳ್ತಾ ಇದ್ದಾರೆ. ಫಿಟ್ ಮಾಡಿಸ್ಕೊಳ್ಳುವಾಗ ನಾವು ಯೋಚನೆ ಮಾಡ್ಬೇಕಾಗಿರೋದು, ನಾವು ಫಿಟ್ಟಿಂಗ್ ಏನೋ ಮಾಡಿಸ್ಕೊಳ್ತೀವಿ, ಬಟ್ ಆದ್ರೆ ಸ್ಕ್ರೂ ಹಾಕಿದ್ರೆ ಅದಕ್ಕೂ ಕೂಡ ಫೈನ್ ಅನ್ನೋದು ಬೀಳುತ್ತೆ. ಯಾವುದೇ HSRP ಪ್ಲೇಟ್ನ ಆ ಗಾಡಿಗೆ ರಿವೆಟಿಂಗ್ ಮಾಡಿ ಫಿಕ್ಸ್ ಮಾಡಿರ್ಬೇಕು. ಆ ರೀತಿ ಮಾಡದೆ ಸ್ಕ್ರೂ ಹಾಕಿ ಬೋಲ್ಟ್ ಹಾಕಿ ಟೈಟ್ ಮಾಡಿದ್ರೆ ಅದಕ್ಕೆ ಫೈನ್ ಅನ್ನೋದು ಬೀಳುತ್ತೆ. ಇದ್ರ ಬಗ್ಗೆ ಎಚ್ಚರ ಇರಲಿ. ಆದಷ್ಟು ಯಾವುದೇ ನಂಬರ್ ಪ್ಲೇಟ್ ನಾವು ಬೆಂಗಳೂರಿಂದ ತಗೊಂಡೋಗಿ ಊರಲ್ಲಿ ಹಾಕಿಸ್ಕೋತೀವಿ ಅಂದ್ರು ಅಲ್ಲಿ ರಿವೇಟಿಂಗ್ ಎಲ್ಲಿ ಮಾಡ್ತಾರೆ, ಇಲ್ಲ ನಿಯರ್ ಬೈ ಶೋರೂಮ್ ಎಲ್ಲಿರುತ್ತೆ ಆ ಶೋರೂಮ್ ಅಲ್ಲಿ ರಿವೇಟಿಂಗ್ ಮಾಡೋದಕ್ಕೆ ಫೆಸಿಲಿಟಿ ಇಟ್ಟಿರ್ತಾರೆ. ಅದನ್ನ ಕೇಳಿ ರಿವೇಟಿಂಗ್ ಮಾಡಿಸ್ಕೊಳ್ಳಿ. ರಿವೇಟಿಂಗ್ ಮಾಡಿಸ್ಕೊಂಡಿಲ್ಲ ಅಂದ್ರೆ ಫೈನ್ ಅನ್ನೋದು ಬಿದ್ದೇ ಬೀಳುತ್ತೆ. ಇವಾಗ ಬೀಳದೆ ಇರ್ಬೋದು, ಯಾವತ್ತೋ ಒಂದಿನ ಫೈನ್ ಲಿಸ್ಟ್ ಎಲ್ಲ ಸೇರಿಸ್ಕೊಂಡು ಮೊನ್ನೆ ಯಾವುದೋ ಒಂದು ಇನ್ಸಿಡೆಂಟ್ ಆಯ್ತು. ಆ ರೀತಿ ಆಗಬಾರ್ದು. ಸುಮಾರು ಗಾಡಿ ವ್ಯಾಲ್ಯೂನೇ ಒಂದು 50,000 60,000 ಇದ್ರೆ ಫೈನ್ ಅನ್ನೋದು 3.25 ಲಕ್ಷ ಏನೋ ಆಗಿತ್ತಂತೆ. ಆ ರೀತಿ ಆಗಬಾರ್ದು. ಅಂದ್ರೆ ಆದಷ್ಟು ಈ ರಿವೇಟಿಂಗ್ ಅನ್ನೋದನ್ನ ಮಾಡಿಸ್ಕೊಳ್ಳಿ. ಬೆಂಗಳೂರಲ್ಲಿರೋರಿಗೆ ಈಸಿಯಾಗಿ ಮಾಡಿಸ್ಕೊಳ್ಬಹುದು. ಆದ್ರೂ ಬೆಂಗಳೂರಲ್ಲಿ ಏನ್ ಮಾಡ್ತಾ ಇದ್ದಾರೆ, ಅವರು ನಿಯರ್ ಬೈ ಶೋರೂಮ್ ಅಲ್ಲಿ ಅಂತ ಫೆಸಿಲಿಟಿ ಸಿಗ್ತಾ ಇಲ್ಲ. ಅವ್ರು ಎಲ್ಲಿ ಕೊಡ್ತಾರೆ ಆ ಜಾಗಕ್ಕೆ ಹೋಗಿ ಆ ಟೈಮ್ ಸ್ಲಾಟ್ಗೆ ಹೋಗಿ ಹಾಕಿಸ್ಕೋಬೇಕಾಗಿದೆ. ಆ ತರ ಪರಿಸ್ಥಿತಿ ಬಂದ್ಬಿಡುತ್ತೆ. ಕಾರಣ ಎಲ್ಲಾ ಕಡೆ ಈ ಫೆಸಿಲಿಟಿನ ಗೌರ್ಮೆಂಟ್ ಕೊಟ್ಟಿಲ್ಲ. ಕೆಲವಷ್ಟು ಶೋರೂಮ್ಗಳಿಗೆ ಆಥರೈಸ್ಡ್ ಶೋರೂಮ್ ಪ್ಲಸ್ ಅವ್ರಿಗೆ ಈ ಫೆಸಿಲಿಟಿಗಳು ಇರಬೇಕು. ಅವರ ವಾಹನ್ ಸಾಫ್ಟ್ವೇರ್ ಅಲ್ಲಿ ಇದನ್ನೆಲ್ಲ ಅಪ್ಡೇಟ್ ಮಾಡಿ ಡೀಟೇಲ್ಸ್ ನ ಆಮೇಲೆ ರಿವೇಟಿಂಗ್ ಮಾಡೋಂಗಿರ್ಬೇಕು. ಅಂತ ಜಾಗಗಳಲ್ಲಿ ಮಾತ್ರ ಪರ್ಮಿಷನ್ ಅನ್ನು ಕೊಟ್ಟಿದ್ದಾರೆ. ಅದರಲ್ಲೂ ಸ್ಲಾಟ್ಸ್ಗಳು ಬೇರೆ ಇದೆ, 10 to 12 ಈ ತರ ಟೈಮಿಂಗ್ ಸ್ಲಾಟ್ಸ್, ಡೇಟ್ ಸ್ಲಾಟ್ಸ್ ಇದೆ. ಅದನ್ನೆಲ್ಲ ನೋಡ್ಕೊಂಡು ಅಲಾಟ್ ಮಾಡ್ತಾ ಇದ್ದಾರೆ. ಒಂದೇ ಸಲ 100 ಗಾಡಿ ಬಂದ್ರೆ ಹಾಕೋದಕ್ಕಾಗೋದಿಲ್ಲ ಅನ್ನೋದಕ್ಕೋಸ್ಕರ ಕೆಲವೊಂದು ಸ್ಲಾಟ್ಸ್ ಇದೆ. ಇವಾಗಿಂದ ಶುರು ಮಾಡಿದ್ರೆ ಇನ್ನ 3 ತಿಂಗಳು ಟೈಮ್ ಇದೆ ಅಂತ ಸುಮ್ಮನಿರೋದಲ್ಲ. ಇವಾಗಿಂದ ಶುರು ಮಾಡಿದ್ರು ಕೆಲವೊಬ್ರಿಗೆ ಆ ಸ್ಲಾಟ್ ಬರೋ ಅಷ್ಟೊತ್ತಿಗೆ 1 ತಿಂಗಳಾಗ್ಬೋದು, 1.5 ತಿಂಗಳಾಗ್ಬೋದು.
ಇನ್ನು 3 ತಿಂಗಳು ಟೈಮ್ ಇದೆ ಅಂತ ಅದೇನೋ ಯುದ್ಧಕಾಲಿ ಶಸ್ತ್ರಾಭ್ಯಾಸ ಅನ್ನೋ ಲಾಸ್ಟ್ ತನಕ ಕಾಯ್ದು HSRP ಪ್ಲೇಟ್ಗೆ ಒದ್ದಾಡೋದಕ್ಕಿಂತ ಇವಾಗಲೇ ಆದಷ್ಟು ಅಪ್ಲೈ ಮಾಡಿ ಅದನ್ನ ನಾವು ಹಾಕಿಸ್ಕೊಳ್ಳೋಕೆ ಪ್ರಯತ್ನ ಮಾಡೋಣ. ಅದರಲ್ಲೂ ಹಾಕಿಸ್ಕೊಳ್ಳೋ ಒಂದೇ ಒಂದು ಮೇಯ್ನ್ ಆಗಿ ಕನ್ಸಿಡರ್ ಮಾಡಬೇಕಾಗಿರೋದು ಕೋಡ್ ಅನ್ನೋದಿರಬೇಕು, ಜೊತೆಗೆ ಅದರಲ್ಲಿ ರಿವೇಟಿಂಗ್ ಮಾಡಿಸಿರ್ಬೇಕು. ಎಷ್ಟೋ ಜನ ಆಲ್ರೆಡಿ ಡೂಪ್ಲಿಕೇಟ್ ಈ ರೀತಿ ಪ್ಲೇಟ್ಗಳನ್ನ ಡೂಪ್ಲಿಕೇಟ್ ವೆಬ್ಸೈಟ್ಗಳನ್ನ ರೆಡಿ ಮಾಡಿ ಜನರಿಂದ ದುಡ್ಡು ತಿಂತಾ ಇದ್ದಾರೆ. ಎಷ್ಟೋ ಸಣ್ಣ ಸಣ್ಣ ಅಂಗಡಿಗಳು ಬೇರೆ ರೆಡಿ ಆಗ್ಬಿಟ್ಟಿದಾವೆ, ನಾವು ಮಾಡ್ಕೊಡ್ತೀವಿ HSRP ಪ್ಲೇಟ್ ಅಂತ, ಅವರು ಒರಿಜಿನಾಲಿಟಿ ಮೇಂಟೈನ್ ಮಾಡ್ತಾ ಇದಾರ ಅದೆಲ್ಲ ಗೊತ್ತಾಗೋದಿಲ್ಲ. ಯಾವತ್ತೋ ಒಂದಿನ ಫೈನ್ ಬಿದ್ದಾಗ ಗೊತ್ತಾಗುತ್ತೆ. ಆದಷ್ಟು ಆಥರೈಸ್ಡ್ ಶೋರೂಮ್ಗಳಲ್ಲಿ ಈ HSRP ನಂಬರ್ ಪ್ಲೇಟ್ನ ಬದಲಾಯಿಸ್ಕೊಳ್ಳಿ, ಜೊತೆಗೆ ರಿವಿಟಿಂಗ್ ಮಾಡಿಸ್ಕೊಳ್ಳಿ. ಇಲ್ಲ ಅಂದ್ರೆ ಮುಂದಿನ ದಿನ ಫೈನ್ ಕಟ್ಟಬೇಕಾಗತ್ತೆ. ಆವಾಗ ಯೋಚನೆ ಮಾಡಬೇಡಿ ನಾನು ಮೊದಲೇ ಯೋಚನೆ ಮಾಡಬೇಕಾಯ್ತು ಅಂತ. ಇವಾಗ ಇನ್ನ ಟೈಮ್ ಇದೆ, ಈ ಟೈಮ್ನ ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಇನ್ನ ಈ ತರ ಎಷ್ಟೋ ವಿಷಯಗಳನ್ನ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಥ್ಯಾಂಕ್ ಯು, ಮತ್ತೆ ಸಿಗೋಣ, ಗುಡ್ ಬಾಯ್.